ಹೇ ವಾಟ್ಸಪ್ ಇಂಡಿಯಾ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲು. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈಗ ಆಲ್ರೆಡಿ ಸುಮಾರು ಟ್ರೇಡಿಂಗ್ ಬಗ್ಗೆ, ಟಿಪ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಅದ್ರ ಪ್ಲೇಲಿಸ್ಟ್ ಬೇಕಾದ್ರೆ ಐ ಬಟನಲ್ಲಿ ಕೊಡ್ತೀವಿ. ಫಸ್ಟ್ ಆ ವಿಡಿಯೋಗಳನ್ನ ನೋಡಿ, ಈ ವಿಡಿಯೋ ನೋಡಿದ್ಮೇಲೆ. ಸೊ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಏನಂದರೆ ಟ್ರೇಡಿಂಗಲ್ಲಿ ನೀವು ಸಕ್ಸಸ್ ಆಗಬೇಕಂತ ಇದ್ದರೆ ಫಿಯರ್ ಮತ್ತು ಗ್ರೀಡಿ, ಅಂದರೆ ಆಸೆ ಮತ್ತು ಭಯ, ಎರಡು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಶೇರ್ ಪ್ರೈಸು ಮ್ಯಾಲೆ ಹೋಗ್ತಿದ್ದಾಗ ಏನಂದರೆ ಹೆಚ್ಚಾಗಿ ಎಲ್ಲರಿಗೂ ಡಿಸೈರ್, ಗ್ರೀಡಿ ಫೀಲಿಂಗ್ ಆಗುತ್ತೆ, ಆಸೆ ಹುಟ್ಕೊಳುತ್ತೆ. ಅದೇ ಶೇರ್ ಪ್ರೈಸ್ ಡೌನ್ ಆಗ್ತಿದೆ ಅಂದರೆ ಆವಾಗ ಭಯ, ಫಿಯರು ಎಲ್ಲ ನಿಮಗೊಂಥರ ಆ ಥರ ಫೀಲ್ ಆಗುತ್ತೆ. ಸೊ ಏನಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗ್ಬೇಕಂತಿದ್ರೆ ನೀವು ಮಾರ್ಕೆಟಿನ ಉಲ್ಟಾ ಹೋಗ್ಬೇಕಾಗುತ್ತೆ. ಅಂದರೆ ಶೇರ್ ಪ್ರೈಸ್ ಡೌನ್ ಆದಾಗ ಡಿಸೈರ್ ಆಗಬೇಕು, ಆವಾಗ ನೀವು ಬೈ ಮಾಡಬೇಕು. ಪ್ರೈಸು ಅಪ್ ಆದಾಗ ಫಿಯರ್ ಆಗಿ ಸೇಲ್ ಮಾಡಬೇಕಾಗುತ್ತೆ. ಇದು ಕರೆಕ್ಟು, ಮಾರ್ಕೆಟಿನ ಉಲ್ಟಾ ಹೋಗ್ಬೇಕು. ಅದನ್ನೇ ನೀವು ಶೇರ್ ಪ್ರೈಸ್ ಡೌನ್ ಆದ ತಕ್ಷಣ ಸೇಲ್ ಮಾಡೋದು, ಮತ್ತು ಅಪ್ ಆದ ತಕ್ಷಣ ಬೈ ಮಾಡೋದು, ಈ ಥರ ಮಾಡ್ಕೋಬೋದು. ಯಾವತ್ತೂ ನಾವು ಮಾರ್ಕೆಟಿನ ಉಲ್ಟಾ ಹೋಗ್ಬೇಕಾಗುತ್ತೆ. ಈಗ ಗ್ರೇಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವ್ರು ಹೇಳೋದು ಅಷ್ಟೇ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಅಂದರೆ ಮಾರ್ಕೆಟಲ್ಲಿ ಹೆಚ್ಚಿನ ಜನ ಯಾವಾಗ ಗ್ರೀಡಿ ಇರ್ತಾರೆ ಆವಾಗ ನೀನು ಫಿಯರಿ ಆಗಿರು. ಹಾಗೆ ಹೆಚ್ಚಾಗಿ ಯಾವಾಗ ಜಾಸ್ತಿ ಜನ ಫಿಯರ್ ಆಗಿರ್ತಾರೆ ಅವಾಗ ನೀವು ಗ್ರೀಡಿ ಆಗು, ಅಂದರೆ ಮಾರ್ಕೆಟಿನ ಉಲ್ಟಾ ಹೋಗೋ ಅಂತ ಹೇಳ್ತಾರೆ. ತುಂಬ ಇಂಪಾರ್ಟೆಂಟು ಸಕ್ಸಸ್ ಆಗ್ಬೇಕಂತ ಟ್ರೇಡಿಂಗಲ್ಲಿ ನೀವು ಎರಡು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಟ್ರೇಡಿಂಗಲ್ಲಿ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಇರಲಿ, ನೀವು ಎರಡು ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಬೈ ಲೋ ಸೇಲ್ ಹೈ ವೆನ್ ಮಾರ್ಕೆಟ್ ಕ್ರಾಶು. ಅಂದರೆ ನೋಡಿ, ಮಾರ್ಕೆಟಲ್ಲಿ 3 ಸೈಕಲ್ ಬರುತ್ತೆ. ಒಂದು ರಿಸಿಷನು, ಆಮೇಲೆ ರಿಕವರಿ ಮತ್ತು ಎಕ್ಸ್ಪ್ಯಾನ್ಷನು, ಮತ್ತು ರಿಸಿಷನು, ರಿಕವರಿ, ಎಕ್ಸ್ಪ್ಯಾನ್ಷನ್, ಈ ಥರ ಮಾರ್ಕೆಟ್ ಹೋಗೋದು. ಯಾವತ್ತಿದು ರಿಸಿಷನು ಕ್ರಾಶ್ ಆಗುತ್ತೆ ಮಾರ್ಕೆಟು, ಮತ್ತು ರಿಕವರಿ ಆಗಿ ಮತ್ತೆ ಎಕ್ಸ್ಪೆನ್ಷನ್ ಆಗ್ತಾ ಹೋಗುತ್ತೆ, ಮತ್ತೆ ಕ್ರಾಶ್ ಆಗುತ್ತೆ, ಮತ್ತೆ ರಿಕವರಿ ಆಗುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ. ಹೀಗೆ ಮಾರ್ಕೆಟ್ ಹಿಂಗೆ ಹೋಗೋದು. ಯಾವತ್ತು ಸ್ಟ್ರೈಟ್ ಹೋಗೋದು, ಹಿಂಗೆ ಹೋಗೋದು ಮಾರ್ಕೆಟು. ಸೊ ಈ ಮೂರು ಮಾರ್ಕೆಟಿನ ಸೈಕಲ್ಲು, ಹಿಂಗೆ ಮಾರ್ಕೆಟ್ ಹೋಗೋದು. ಸೊ ಕಾಮನ್, ಮಾರ್ಕೆಟ್ ಕ್ರಾಶ್ ಆಗುತ್ತೆ, ರಿಕವರಿ ಆಗುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ. ಅದಕ್ಕೆ ನೀವು ಇವೆರಡು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಫಿಯರ್ ಮತ್ತು ಗ್ರೀಡಿ ತುಂಬ ಇಂಪಾರ್ಟೆಂಟು. ಮತ್ತೇನೆಂದರೆ ನೀವು ಪೇಷನ್ಸ್ ಆಗಿರಬೇಕು ಮಾರ್ಕೆಟಲ್ಲಿ. ಯಾವುದಿದ್ರು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅಂದರೆ, ಯಾಕಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಕಂಪೌಂಡಿಗೆ ಹಾಕಿ. ಶೇರ್ ಪ್ರೈಸ್ ಕೆಳಗಿನ ಒಳಗಡೆ ಹೋಗಿ ತುಂಬ ಟೈಮ್ ತಗೊಳುತ್ತೆ. ಒಂದೇ ದಿನದಲ್ಲಿ ಮಾರ್ಕೆಟ್ ಹೋಗ್ಬಿಡಲ್ಲ, ಅಪ್ ಆಗ್ಬಿಡಲ್ಲ. ಸ್ವಲ್ಪ ಪೇಷನ್ಸ್ ಇರಬೇಕು ನಿಮಗೆ. ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಪೇಷನ್ಸ್ ಇರಲೇಬೇಕಾಗುತ್ತೆ. ಇದೇ ನನ್ನ ಟಿಪ್ಸ್ ನಿಮಗೆ ಟ್ರೇಡಿಂಗಲ್ಲಿ. ಫಸ್ಟ್ ಇದು ಎರಡು ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದ್ರೆ, ಏನಾದ್ರು ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ವಿಡಿಯೋದ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬೇಕಾದ್ರೆ ಹಾಕಿ, ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.